ಪೊಂಗಲ್ ಮಾಡ್ತಾಯಿದ್ದೀನಿ. ಜೀರಿಗೆ, ಮೆಣಸು, ಒಂದು ಹಸಿಮೆಣ್ಸಿನ್ಕಾಯಿ, ಕಾಯಿ, 1 ಲೋಟ ಅಕ್ಕಿ, ಅರ್ಧ ಲೋಟ ಬೇಳೆ, 2 ಕರ್ಬೇವಿನ ಸೊಪ್ಪು. ಇದು ಸಣ್ಣ ಮಿಕ್ಸಿ ಇದೆ ನನ್ನ ಹತ್ರ. ಆ ಮಿಕ್ಸಿಲಿ ಇದೆಲ್ಲ ಪೌಡ್ರ್ ಮಾಡ್ಕೊತೀನಿ. ಸ್ವಲ್ಪ ಕುಟ್ಟದಂಗೆ ಪೌಡ್ರ್ ಮಾಡ್ಕೊತೀನಿ. ಕರ್ಬೇವಿನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತೀನಿ. ಒಂದು 3-4 ಸ್ಪೂನ್ ಎಣ್ಣೆ ಹಾಕ್ತೀನಿ ಮೊದಲು. ಸ್ವಲ್ಪ ಬಾಣಲಿಗೆ ಕುಕ್ಕರ್ ಬಿಸಿ ಆದಮೇಲೆ ಆಮೇಲೆ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ಬೋದು. ಎಣ್ಣೆ ಕಾದ್ಮೇಲೆ ಹೆಸರುಬೇಳೆ ಹಾಕ್ತಾಯಿದ್ದೀನಿ. ಖಾರ ಪೊಂಗಲ್ ಇದು. ಈಗ ಗ್ಯಾಸ್ ಉರಿ ಸಣ್ಣ ಮಾಡ್ತೀನಿ. ಗ್ಯಾಸ್ ಉರಿ ಸಣ್ಣ ಮಾಡಿ ಮಿಕ್ಸಿ ಮಾಡಿದ್ದು ಪೌಡ್ರೆಲ್ಲ ಹಾಕೋತೀನಿ. ಇದು ಸಣ್ಣ ಮಿಕ್ಸಿ, ಎಕ್ಸ್ಟ್ರಾ ನಾನು ತೊಗೊಂಡಿರೋದು. ಕರ್ಬೇವಿನ ಸೊಪ್ಪು 2 ಕಡ್ಡಿ ಇದೆ. 2 ಕಡ್ಡಿ ಕರ್ಬೇವಿನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ತೀನಿ. ಉದ್ದ ಇದ್ದರೆ, ದೊಡ್ಡದಿದ್ದರೆ ಹಾಗಾಗಿ ತೆಗೆದುಬಿಡ್ತೀವಿ ಅಂತ. ಎರಡು ಸಲ ತೊಳೆದು ಅಕ್ಕಿನ ಹಾಕ್ತಾಯಿದ್ದೀನಿ. ಕುಕ್ಕರಲ್ಲಿ 2 ಲೋಟ ನೀರು ಹಾಕಿ, ಅರಿಶಿನ ಹಾಕಿ, ಉಪ್ಪು ಹಾಕಿ ಒಂದು ಸಲ ಕೂಗಿಸ್ತೀನಿ. ಕೂಗಿಸಿ 5 ನಿಮಿಷ ಸಣ್ಣ ಮಾಡಿಬಿಡ್ತೀನಿ. ಯಾಕಂದರೆ ಬೇಳೆ ಸ್ವಲ್ಪ ಬೇಯಬೇಕು. ಈ ಅನ್ನ ಜಾಸ್ತಿ ಕೂಗ್ಬಿಟ್ರೆ, ನೀರು ಜಾಸ್ತಿ ಹಾಕಿ ಜಾಸ್ತಿ ಕೂಗಿಸಿದ್ರೆ ಅನ್ನ ಒಂಥರ ಮೇಣದ ಥರ ಆಗೋಯ್ತದೆ, ಮುದ್ದೆ ಥರ. ಹಾಗೆ ಬೇಡ ಅಂತ 2 ಲೋಟ ನೀರು ಹಾಕಿ ಒಂದು ಕೂಗಿಸಿ 5 ನಿಮಿಷ ಸಣ್ಣ ಮಾಡಿ ಬೇಯಿಸ್ತೀನಿ, ಬೇಳೆ ಸ್ವಲ್ಪ ಬೇಯಲಿ ಅಂತ. ಆಮೇಲೆ ಬೇರೆ ಕಡೆ 1 ಲೋಟ ನೀರನ್ನ ಕುದಿಸ್ಕೊಂಡು ಕುಕ್ಕರ್ ಓಪನ್ ಮಾಡಿ ಪುನಃ ಆ ನೀರನ್ನ ಮಿಕ್ಸ್ ಮಾಡಿ 5 ನಿಮಿಷ 10 ನಿಮಿಷ ಪುನಃ ತಟ್ಟೆ ಮುಚ್ಚಿ ಬೇಯಕ್ಕಿಡ್ತೀನಿ. ಆವಾಗ ಪೊಂಗಲ್ ಮುದ್ದೆ ಆಗೋಲ್ಲ. ಇಲ್ಲದಿದ್ರೆ ಕುಕ್ಕರಲ್ಲಿ ನೀರು ಜಾಸ್ತಿ ಹಾಕಿ ಕುಗ್ಸಿದ್ರೆ ಪೊಂಗಲ್ ಮುದ್ದೆ ಆಗ್ಬಿಡ್ತದೆ. ಈಗ ಓಪನ್ ಮಾಡಿ ಈ ಥರ ನೀರು ಕುದಿಸಿ ಅದರೊಳಗೆ ಹಾಕಿ ಪುನಃ 10 ನಿಮಿಷ ತಟ್ಟೆ ಮುಚ್ಚಿ ಬೇಯಕ್ಕೆ ಬಿಡ್ತೀನಿ. ಆವಾಗ ಅನ್ನ ಮುದ್ದೆ ಆಗದೆ ಬಿಡಿ ಬಿಡಿಯಾಗಿ ಚೆನ್ನಾಗಿರುತ್ತೆ. ಕುಕ್ಕರಾಗೆ ನೀರು ಹಾಕ್ಬಿಟ್ರೆ ಪೂರ ಮುದ್ದೆ ಥರ ಆಗೋಗುತ್ತೆ. ಈಗ ಒಂದು 10 ನಿಮಿಷ ನೋಡಿ, ಬೇಳೆ ಅಕ್ಕಿನೇ ಇದೆ ಹಂಗೆ ಬೇಯ್ದೆ. 5 ನಿಮಿಷ ಇದು ಮಾಡಿದ್ರು ಬೇಯಿಸಿದ್ರು. ಒಂದು ವಿಶೀಲು 5 ನಿಮಿಷ ಬೇಯಕ್ಕಿಟ್ಟು ಆಫ್ ಮಾಡಿದ್ದೆ. ಈಗ 10 ನಿಮಿಷ ಓಪನ್ ಆಗಿ